12 ಅಡಿ ಆಳದಲ್ಲಿ 9 ದಿನ ಕೂರಿಸ್ತಾರೆ, ಮುಚ್ತಾರೆ ನಮ್ಮನ್ನ. ಯಾರು ಅಲ್ಲಿ ಜೀವಂತವಾಗಿ ಇರ್ತಾರೆ ಅವ್ರಿಗೆ ನೆಕ್ಸ್ಟ್ ಸಾಧನೆ ಅಂತ ಕೊಡ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಅವರು ಅಗೋರಿಗಳು ಆಗಲ್ಲ. ಆಕ್ಚುಲಿ ರುದ್ರಭೂಮಿನಲ್ಲಿ ಆತ್ಮಗಳು ಸಂಚಾರದಲ್ಲಿ ಕೆಲವು ಶಬ್ದಗಳನ್ನು ಕೇಳಿಸ್ಕೊಂಡಿದ್ದೀವಿ. ಆ ಕರಣಗಳನ್ನ ಗಮನಿಸ್ತೆ. ಈ ಶಿವಕುಂಡಲನ ಯಾರು ನಾವು ಹಾಕೊಂಡಿರ್ತೀವಿ ಶಿವನ ಅನುಯಾಯಿಗಳು ಅಂತ ಅರ್ಥ. ಎಲ್ಲವನ್ನ ತ್ಯಜಿಸಿ ಶಿವನ ಭಕ್ತರಾಗಿ ಶಿವನ ಆರಾಧಕರಾಗಿ ಇರೋರಿಗೆ ಅಘೋರಿಗಳು ಅಂತಾರ. ಗೋರಿ ಇಲ್ಲದೆ ಇರೋನು ಅಘೋರಿ. ಚಿತಾಭಸ್ಮ ಲೇಪನ ಮಾಡಿರ್ತೀವಿ, ಅದಕ್ಕೆ ಜನ ಭಯ ಪಡ್ತಾರೆ. ನಿಮಗೆ ಆ ಸಾಧನೆ ಮಾಡುವಾಗ ಎದುರು ಆದಂತಹ ಸವಾಲುಗಳು ಎಷ್ಟಿತ್ತು? ತುಂಬ ಅಂದರೆ ನಮಗೆ ಮೊದಲು ನಾವು ಈಗ ಫಾರೆಸ್ಟಲ್ಲಿ ಕಾಡಲ್ಲಿ ಕೂತ್ಕೊಂಡು ಅಂದರೆ ಪಂಚಭೂತಗಳಲ್ಲಿ ಪ್ರಾಕ್ಟೀಸಸ್ ಇರುತ್ತೆ. ಓಕೆ. ಈಗ ಕಾಡಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಮೃಗಗಳು, ಕಾಡು ಮೃಗಗಳದ್ದು ಇರುತ್ತವೆ. ಈಗ ನಾನು ಇದ್ದಂಥ ಒಂದು ಬೆಟ್ಟದಲ್ಲಿ ಕಾಡಲ್ಲಿ ಸಾಧನೆಗೆ ಕೂತಿದ್ದಾಗ ಚಿರತೆಗಳಿದ್ವು, ಹುಲಿಗಳಿದ್ವು, ಕರಡಿಗಳಿದ್ವು, ಮತ್ತೆ ಸರ್ಪಗಳಿದ್ವು. ಸೊ ಇದೆಲ್ಲದೂ ಮೊದಲು ನಮ್ಗೇನಿರುತ್ತೆ ಅಂತಂದ್ರೆ ಯಾವ್ದಾದ್ರು ಪ್ರಾಣಿಗಳು ಭಯ ಇರ್ಬೋದು ಅನ್ನೋದಿರುತ್ತೆ. ಯಾವಾಗ ನಾವು ಅನುಷ್ಠಾನ ಕೂತ್ಕೊಂತೀವಿ ಯಾವಾಗ ದಿಗ್ಬಂಧನ ಅಂತ ಮಾಡ್ಕೊಂತೀವಿ. ಯಾವುದೇ ಪ್ರಾಣಿಗಳೇ ಆಗಿರ್ಲಿ ಯಾವುದೇ ಆಗಿರ್ಲಿ ನಮ್ಮನ್ನ ಬಂದು ಅಲ್ಲಿ ಟಚ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು ನಮಗೆ ಅಂತ ಹೇಳಿ ನಾವು ದಿಗ್ಬಂಧನ ಮಾಡ್ಕೊಂಡು ಸಾಧನೆ ಕೂತ್ಕೊಂತೀವಿ. ಅದ ನಂತರ ಅದು ನಮಗೆ ಸುಲಭ ಆಗುತ್ತೆ ಪ್ರಾಕ್ಟೀಸಸ್ಗಳು. ಮತ್ತೆ ಇದು ಸ್ಮಶಾನ ಸಾಧನೆಗೆ ಹೋದಾಗ್ಲೂ ಅಷ್ಟೇ. ಈಗ ಕೆಲವರು ಹೇಳ್ತಾರೆ ಅಲ್ಲಿ ಆಕ್ಚುಲಿ ರುದ್ರಭೂಮಿನಲ್ಲಿ ಆತ್ಮಗಳು ಸಂಚಾರದಲ್ಲಿ ಕೆಲವು ಇರಲ್ಲ ಅಂತಾನು ಹೇಳ್ತಾರೆ. ಖಂಡಿತ ಇರುತ್ತೆ. ನಾವು ಎಷ್ಟೊಂದ್ಸಲ ಆತ್ಮಗಳದ್ದು ಫೀಲಿಂಗ್, ವೈಬ್ರೇಷನ್ಸ್ ಫೀಲ್ ಮಾಡಿದೀವಿ. ಫೀಲ್ ಮಾಡಿ ಅದು ಕೆಲವು ಶಬ್ದಗಳನ್ನು ಕೇಳಿಸ್ಕೊಂಡಿದೀವಿ. ಆ ವೈಬ್ರೇಷನ್ಸ್ ಜೊತೆ ಮನಸ್ಸನ್ನ ಗಟ್ಟಿ ಮಾಡಿ ನಾವೆಲ್ಲ ಏಕಾಗ್ರತೆಯಿಂದ ಪ್ರಾಕ್ಟೀಸ್ ಮಾಡೋದು ಒಂದು ಸವಾಲಲ್ಲಿ ಅಲ್ವಾ? ಅದು ದೊಡ್ಡ ಸವಾಲು. ಅದು ನಿಜಕ್ಕೂ ಯೂಶಲಿ ಒಂದು ಕತ್ಲಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಸ್ಮಶಾನದಲ್ಲಿ ಕುತ್ಕೊಂಡು ಆ ಆತ್ಮಗಳ ಚಲನವಲನಗಳು ನೀವು ಗಮನಿಸ್ತಾ ಇದ್ರು ಕೂಡ ನಿಮ್ಮ ಪಾಡಿಗೆ ನೀವು ಸಾಧನೆ ಮಾಡೋದಿದೆಯಲ್ಲ, ಅದು ಗ್ರೇಟ್. ಓಕೆ, ಇದು ಒಂದು ಹಂತದ ಸಾಧನೆ. ಆದರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಪರೀಕ್ಷೆ ಅಂತ ನಿಮ್ಮಲ್ಲಿ ನೀವು ಆಗಲೇ ಹೇಳ್ತಾ ಹೋದ್ರಿ. ಅದು ಯಾವ ಹಂತದಲ್ಲಿರುತ್ತೆ? ಎಕ್ಸಾಂಪಲ್, ನಾನು ನಿಮ್ಮ ಆ ಕರಣಗಳನ್ನು ಗಮನಿಸ್ತೆ, ಅದ್ರ ಬಗ್ಗೆ ಹೇಳಿ. ಇದು ಏನು ಅಂತ ಹೇಳ್ತೀವಿ ಅಂದ್ರೆ ನಾವು ಶಿವಯೋಗಿಗಳು ಅಂತ. ಅಂದ್ರೆ ಈ ಶಿವಕುಂಡಲ ಅಂತ ಕರಿತೀವಿ. ಈ ಶಿವಕುಂಡಲನ ಹಾಕಿರೋದು ಅಂದ್ರೆ ಶಿವ ಮಾತ್ರ ಹಾಕಿರ್ತಾರೆ. ಅದು ಬಿಟ್ರೆ ಕಾಳಿ ಹಾಕಿರ್ತಾರೆ. ನಮ್ಮ ಹಿಂದೂ ದೇವತೆಗಳಲ್ಲಿ ಶಿವ ಮತ್ತೆ ಕಾಳಿಗೆ ಮಾತ್ರ ಕುಂಡಲ ಇರುತ್ತೆ. ಸೊ ಈ ಶಿವಕುಂಡಲನ ಯಾರು ನಾವು ಹಾಕೊಂಡಿರ್ತೀವಿ ಶಿವನ ಅನುಯಾಯಿಗಳು ಅಂತ ಅರ್ಥ. ಸೊ ಅದಕ್ಕೆ ಇದು ಸಾಧನೆ ಮಾಡ್ಬೇಕಾದ್ರೆ ದರ್ಶಿನಿ ಯೋಗಿಗಳು ಅಂತಾನು ಕರಿತೀವಿ ಕುಂಡಲ ಹಾಕೊಂಡಿದ್ದವ್ರಿಗೆ. ಸೊ ಇದನ್ನ ಸಾಧನೆ ಮಾಡ್ಬೇಕಾದ್ರೆ ನಮಗೆ ಮೊದಲು ಇದು ಚಿರ ಅಂತ. ಚಿರ ಅಂತಂದ್ರೆ ಅಲ್ಲಿನ ನಮ್ದು ಇದ್ರ ಪ್ರಕಾರ ಸಂಪ್ರದಾಯದಲ್ಲಿ ಕಿವಿನ ಮಧ್ಯದಲ್ಲಿ ನಾವು ಈ ಸೆಂಟರ್ ಅಲ್ಲಿ ಕಟ್ ಮಾಡ್ತಾರೆ. ಕಿವಿ ಕಟ್ ಮಾಡಿ ಅಲ್ಲಿ ನಮಗೆ ಸಾಧನೆಗೆ ಅಂತ ಹೇಳ್ಬಿಟ್ಟು ಈ ಕಿವಿನ ಒಂದು ಚಿರ ಮಾಡಿ 12 ಅಡಿ ಆಳದಲ್ಲಿ 9 ದಿನ ಕೂರಿಸ್ತಾರೆ, ಮುಚ್ತಾರೆ ನಮ್ಮನ್ನ. 12 ಅಡಿ ಆಳ. ಅದ್ರಲ್ಲಿ ನಾವು ಕೂತ್ಕೊಂಡು ಅಲ್ಲಿ 9 ದಿನ ನಾವು ಸಾಧನೆ ಮಾಡ್ಬೇಕಾಗತ್ತೆ. ಈಗ ನಾವು ತಗೊಂಡಿರೋದು ನವನಾಥ ಸಂಪ್ರದಾಯ. ಅಂದ್ರೆ ನಾಥ ಸಂಪ್ರದಾಯದಲ್ಲಿ ಮತ್ಸ್ಯೇಂದ್ರನಾಥ ಮೊದಲು ಗುರು ನಮ್ಗೆ, ನಂತರ ಗೋರಕ್ಷನಾಥ ಬರ್ತಾರೆ. ನಾನು ಗೋರಕ್ಷನಾಥನ ಒಂದು ಇದನ್ನು ತಗೊಂಡೆ. ಶಿವ ಗೋರಕ್ಷನಾಗಿ ಬರೋದು ಕಲಿಯುಗಕ್ಕೆ ಒಂದು ಯೋಗ ಪದ್ಧತಿನ ಹೇಳ್ಕೊಡೋದಕ್ಕೋಸ್ಕರ ಬರ್ತಾರೆ. ಸೊ ಈ ನಾಥ ಸಂಪ್ರದಾಯದಲ್ಲಿ ಗೋರಕ್ಷನಾಥನ್ ತಗೊಂಡಾಗ ನವನಾಥರು ನಾವು 9 ದಿನ ಕೂತ್ಕಾಗ್ಲೂ ಒಬ್ಬೊಬ್ಬರು ನಾಥರುಗಳ ದರ್ಶನ ಆಗತ್ತೆ. ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಕಾನಿಫನಾಥ, ಚೌರಾಂಗಿ ಸಿದ್ಧನಾಥ, ಈ ರೀತಿ ದರ್ಶನ ಆಗಿ 9ನೇ ದಿನ 10ನೇ ದಿವಸ ನಮ್ಮನ್ನ ನಾವು ಎಲ್ಲಿ ಕೂರ್ಸಿರ್ತಾರೆ ಅಲ್ಲಿಂದ ಎಬ್ಬಿಸ್ತಾರೆ ನಮ್ಮನ್ನ. ಅಂದ್ರೆ ಅದು ತೆಗ್ದಾಗ ನಮ್ಗೆ ಓಪನ್ ಮಾಡಿದಾಗ ಯಾರು ಅಲ್ಲಿ ಜೀವಂತವಾಗಿ ಇರ್ತಾರೆ ಅವ್ರಿಗೆ ನೆಕ್ಸ್ಟ್ ಸಾಧನೆ ಅಂತ ಕೊಡ್ತಾರೆ. ಅದು ಒಂದು ಎಕ್ಸಾಮ್ ನಿಮ್ಗೆ, ಎಕ್ಸಾಮ್ ಅದು. ಅಲ್ಲಿಂದ ಮೇಲ್ ಬಂದ್ಮೇಲೆ ನಾವು ದರ್ಶಿನಿಗಳು ಅಂತ ಹಾಕ್ತಿವಿ. ದರ್ಶಿನಿಗಳಾದ್ಮೇಲೆ ನಮಗೆ 1 ತಿಂಗಳು ಅಘೋರ ಸಾಧನೆಗಳ ಪ್ರಾಕ್ಟೀಸಸ್ ಇರುತ್ತೆ. ಈ 12 ಆಳದಲ್ಲಿ ಕೂರಿಸಿ ನಿಮಗೆ ಘೋರವಾದಂಥ ಕಠಿಣವಾದಂಥ ತಪಸ್ಸು, ನಿಮ್ಮದೇ ಆದಂಥ ಸಿದ್ಧಿನ ಪಡೆ ಕೂರ್ತಿರಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಆದರೆ ಅವರು ಅಘೋರಿಗಳು ಆಗಲ್ಲ ಮುಂದೆ, ಅಲ್ವಾ?
ಆಗಲ್ಲ. ಯಾಕಂದ್ರೆ ಅದು ಏನಾಗುತ್ತೆ ಅಂದ್ರೆ ಅದೇ ಅವ್ರಿಗೆ ಕೊನೆ ಸಮಾಧಿಯಾಗಿರುತ್ತೆ. ಈಗ ಅಕಸ್ಮಾತ್ ಇದರಲ್ಲಿ ಯೋಗ ಸಾಧನೆ ವೆರಿ ಇಂಪಾರ್ಟೆಂಟ್. ಮೊದಲು ಪ್ರಾಣಾಯಾಮ ಪ್ರಾಕ್ಟೀಸಸ್ ಇರಬೇಕು ಅವ್ರಿಗೆ, ಚಕ್ರ ಸಾಧನಗಳು ಪ್ರಾಕ್ಟೀಸಸ್ ಇರಬೇಕು, ಮೆಡಿಟೇಷನ್ ಪ್ರಾಕ್ಟೀಸಸ್ ಇರಬೇಕು, ಮತ್ತೆ ಯೋಗ ಆಸನಗಳದ್ದು ಪ್ರಾಕ್ಟೀಸಸ್ ಇರಬೇಕು. ಇದೆಲ್ಲ ಇದ್ರೆ ಮಾತ್ರ ಪಂಚಭೂತಗಳಲ್ಲಿ ಹೋರಾಟ ಮಾಡೋದಕ್ಕೆ ಸಾಧ್ಯ. ನಾವು ಅದಿದ್ರೆ ಮುಂದೆ ಗೆಲುವು ಅನ್ನೋದು ಕಾಣಿಸ್ತೀವಿ. ಎಲ್ಲವನ್ನು ತ್ಯಜಿಸಿ ಶಿವನ ಭಕ್ತರಾಗಿ ಶಿವನ ಆರಾಧಕರಾಗಿ ಇರೋರಿಗೆ ಅಘೋರಿಗಳು ಅಂತಾರ, ಹೇಗೆ ಅಂತ? ಹೌದು. ಈಗ ಅಘೋರಿಗಳು ಅಂತಂತ ಅಂದ್ರೆ ಒಂದು ನಾನಾ ರೀತಿಯಲ್ಲಿ ನಾನಾ ರೀತಿ ಅರ್ಥಗಳಿರ್ತವೆ. ಗೋರಿ ಇಲ್ದೇ ಇರೋನು ಅಘೋರಿ ಅಂತ ಒಂದು ವಿಧಾನದಲ್ಲಿ. ಮತ್ತೆ ಅಘೋರಿ ಅನ್ನೋದು ಒಂದು ತಪಸ್ಸು. ಅಂದ್ರೆ ಅವನು ಏಕಾಗ್ರತೆಯಾಗಿ ಕೂತ್ಕೊಂಡು ಅವ್ರು ಯಾರು ತಂಟೆಗೂ ಹೋಗಲ್ಲ. ಈಗ ಇತ್ತೀಚೆಗೆ ನಾವೆಲ್ಲ ಏನಕ್ಕೆ ನೀವೆಲ್ಲ ಈಗ ಅಘೋರಿಗಳು ಸ್ಮಶಾನದಲ್ಲಿ ಇರ್ತಾರೆ, ಎಲ್ಲೋ ಗವಿಗಳಲ್ಲಿ ಇರ್ತಾರೆ ಅಂತ ಕೇಳಿದೀವಿ. ಯಾಕೆ ಇವರೆಲ್ಲ ಆಚೆ ಇದ್ದಾರೆ ಅಂತಾನು ಕೇಳ್ತಾರೆ. ಸೊ ಅವರೆಲ್ಲ ಬೇರೆ ಸಾಧನೆಯಲ್ಲಿ ಕೂತಿರ್ತಕ್ಕಂಥವ್ರು ಈಗಲೂ ಸಹ ಇದ್ದಾರೆ. ಈಗ ಕುಂಭಮೇಳಕ್ಕೆ ಬರ್ತಾರೆ 350 ವರ್ಷ ಅಘೋರಿ, 400 ವರ್ಷದ ಅಘೋರಿ, ಇವರೆಲ್ಲರೂ ಕುಂಭಮೇಳಗೆ ಪ್ರಪ್ರಥಮವಾಗಿ ಬರ್ತಾರೆ. ಅಂದ್ರೆ ಅವರೆಲ್ಲ 12 ವರ್ಷಕ್ಕೊಂದ್ಸಲ, 6 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ಹೊರಗಡೆ ಬರೋದು ಅವರು. ಅವರೆಲ್ಲ ಅಲ್ಲೇ ತಪಸ್ ಮಾಡ್ಕೊಂಡು ಶಿವನ್ ಜೊತೆ ಲೀನ್ ಆಗಿ ಅಲ್ಲೇ ಇರ್ತಾರವ್ರು. ಈಗ ನನ್ನ ಉದ್ದೇಶ ಏನಿತ್ತು ಅಂತಂದ್ರೆ, ನಾವು ವಿದ್ಯೆ ನಮಗೆ ಇದು ಸಂಪೂರ್ಣ ಆಗಬಾರ್ದು. ನಮ್ಮ ಈ ಒಂದು ವಿದ್ಯೆ ಏನಿದೆ, ಸನಾತನ ಧರ್ಮನ ಉಳಿಸ್ತಕ್ಕಂಥದ್ದು ಒಂದು. ಮತ್ತು ಎಷ್ಟೋ ಜನ ಸಮಸ್ಯೆಗಳಲ್ಲಿ ಇರ್ತಾರೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡಿಡ್ಕೋಬೇಕಾದ್ರೆ ಯಾವ್ಯಾವ ಸಮಸ್ಯೆಗೆ ಏನೇನು ಪ್ರಾಕ್ಟೀಸಸ್ ಇರುತ್ತೆ ಅದೆಲ್ಲ ಒಂದು ಯೋಗ ಸಾಧನೆ ಹೇಳ್ಕೊಡ್ಬೇಕು, ಹಠಯೋಗನ ಹೇಳ್ಕೊಡ್ಬೇಕು ಅನ್ನೋದು ನಂದು ಒಂದು ಇಂಟೆನ್ಷನ್ ಇದ್ದಿದ್ರಿಂದ ನಾನು ನಮ್ಮ ಗುರುಗಳು ಹೇಳಿದ ಪ್ರಕಾರ ಕೊರೋನಾ ಆ ಸಮಯದಲ್ಲಿ ಎಲ್ರಿಗೂ ಸಹ ನಾವು ಒಂದು ಅನುಷ್ಠಾನ ಮಾಡಲೇಬೇಕಾಗಿತ್ತು. ಸೊ ಅದರಿಂದ ನಾವು ಬೆಳಕಿಗೆ ಬಂದು ಈಗ ನಾವು ಅಘೋರಿಸಮ್ ಅನ್ನೋದು ತಪ್ಪಲ್ಲ, ಅದು ಒಂದು ಕೆಲವ್ರಿಗೆ ತಪ್ಪು ಅಭಿಪ್ರಾಯ. ಅಘೋರಿಗಳನ್ನ ನೋಡಿದ್ರೆ ತಪ್ಪು ಕಲ್ಪನೆ ಇರುತ್ತೆ. ಅವರೆಲ್ಲ ಏನೋ ಇವ್ರು ಏನ್ ಮಾಡ್ತಾರೋ, ಮಾಟ ಮಂತ್ರ ಮಾಡ್ತಾರೇನೋ, ಮತ್ತೆ ನಮ್ಮನ್ನ ಮಾತಾಡ್ಸಕ್ಕೂ ಭಯ ಪಡ್ತಾರೆ. ಮತ್ತೆ ನಾವು ಭಸ್ಮ ಲೇಪನ ಮಾಡ್ಕೊಂಡಿರ್ತೀವಿ, ಚಿತಾಭಸ್ಮ ಲೇಪನ ಮಾಡಿರ್ತೀವಿ, ಅದಕ್ಕೆ ಜನ ಭಯ ಪಡ್ತಾರೆ. ಸೊ ಆ ಭಯನ ಹೋಗ್ಲಾಡ್ಸಕ್ಕೋಸ್ಕರ ನಾವು ಬೆಳಕಿಗೆ ಬಂದಿತ್ತು. ಈ ಅಘೋರಿ ಆಗ್ಲಿಕ್ಕೆ ಏನಾದರೂ ಮಾನದಂಡಗಳಿವೆಯಾ? ಅಂದ್ರೆ ಅವ್ರು ಇದನ್ನು ಓದಿರ್ಬೇಕು ಅಥವಾ ಇದು ಓದಿರ್ಬಾರ್ದು, ಆ ಥರದ್ದೇನೋ ಮಾನದಂಡ ಇದೆಯಾ? ಇಲ್ಲ, ಅದು ಮುಖ್ಯವಾಗಿ ಪ್ರಾಕ್ಟೀಸಸ್. ಈಗ ಓದಿರ್ಲೇಬೇಕು ಅಂತ ಇಲ್ಲ. ಈಗ ನಮ್ಗೆ ಗುರುಗಳು ಒಬ್ರು MPhil ಮಾಡಿದಾರೆ ಅವರು. ಮತ್ತೆ ಎಲ್ಲ ಈಗ ನಾವು ಅಘೋರಿಸಮ್ ಬಂದಿರೋರೆಲ್ಲ ಎಜುಕೇಟೆಡ್ಸ್ ಇರೋದು. ಯಾಕೆ ಅಂತಂದ್ರೆ ನಮ್ಗೆಲ್ಲ ಏನು ಅಂದ್ರೆ ಒಂದ್ ರೀತಿನಲ್ಲಿ ನಾವು ಸೈನ್ಸ್ನ ತಿಳ್ಕೊಂಡಿರ್ತೀವಿ. ಮತ್ತೆ ಈ ಸೈನ್ಸ್ಗೂ ಮತ್ತೆ ಈ ಆಧ್ಯಾತ್ಮಕ್ಕೂ ಯಾವ ರೀತಿ ನಾವು ಹೊಂದಾವಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ತಿಳಿದಿರುತ್ತೆ. ಸೊ ಇದು ತಪ್ಪು ಅಭಿಪ್ರಾಯ ಅಲ್ಲ ಅಂತ ಅನ್ಸುತ್ತೆ. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಗಳು ಮತ್ತೆ ನಕ್ಷತ್ರಗಳು, ಇದೆಲ್ಲ ನೋಡಿರ್ತೀವಲ್ಲ, ಈ ರಾಶಿಗಳಿಗೂ ನಕ್ಷತ್ರಗಳಿಗೂ ಮತ್ತೆ ನಮಗೂ ಏನ್ ಸಂಬಂಧ ಇರುತ್ತೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಿರ್ತೀವಿ. ಅದರಿಂದ ಅವರೆಲ್ಲರೂ ಬೇಗ ಪ್ರಾಕ್ಟೀಸ್ಗೆ ಇಳಿತಾರೆ. ಕೆಲವರು ಕಠಿಣವಾಗಿ ನಾವು ಸಾಧನೆ ಮಾಡಬೇಕು ಅಂದವ್ರಿಗೆ ಗುರು ಮುಖೇನ ಉಪದೇಶ ತಗೊಂಡು ಗುರು ಮುಂದೆ ಕೂತ್ಕೊಂಡು ಸಾಧನೆ ಮಾಡ್ಬೋದು. ಇಷ್ಟೇ ವಿದ್ಯೆ ಕಲ್ತಿರ್ಬೇಕು ಅಂತ ಏನಿಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.